अधिवेशनात दुष्काळावर चर्चा फक्त अर्धा तास करण्यात आली आहे। वायफळ भाषणे करण्यास मात्र वेळ घालवल्याने या काँग्रेस सरकारचा धिक्कार करत भाजपाचे नेते चलवादी नारायणस्वामी यांनी आरोप केला आहे। अधिवेशनाच्या काळात फक्त बिल पास करण्यातच वेळ वाया घालवण्यात आला आहे, असेही चलवादी नारायण यांनी म्हटले आहे। ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಂತ ಹೇಳಿ ವರ್ಷದಲ್ಲಿ ಒಂದು ಸಾರಿ ಇಲ್ಲಿ ನಾವು ಇದನ್ನು ಸದನವನ್ನು ಕರೆಯುತ್ತೇವೆ। ಆದರೆ ಈ ಇದರಲ್ಲಿ ಕೇವಲ ಅರ್ಧ ಗಂಟೆ ಕೂಡ ಚರ್ಚೆ ಸರಿಯಾಗಿ ಮಾಡಲಿಲ್ಲ। ಈ ಸರ್ಕಾರ ಹಾರಿಕೆ ಉತ್ತರಗಳನ್ನು ಕೊಟ್ಟುಕೊಂಡು ಈಗ ಏನು ಬರಗಾಲ ಪರಿಸ್ಥಿತಿ ಬಂದಿದೆ, ಬರಗಾಲಕ್ಕೆ ಹಣ ಕೊಡಬೇಕಾಗಿತ್ತು, ಯಾವುದನ್ನು ಕೊಡಬೇಕು। ಇದುವರೆಗೂ ₹1 ಇಷ್ಟು ಭಾಷಣ ಮಾಡ್ತಾರೆ, ದೊಡ್ಡ ಭಾಷಣಕ್ಕೆ ನಾವು ಚಪ್ಪಾಳೆ ಹೊಡೆಯಲಿಕ್ಕೆ ಬರಬೇಕಾಗಿದೆ। ₹1 ಕೂಡ ರೈತರಿಗೆ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ, ಅವರ ಸಮಸ್ಯೆಗಳನ್ನು ಆಲಿಸಿಲ್ಲ। ಕೇವಲ ತಮಗೆ ಬಿಲ್ಗಳು ಪಾಸ್ ಮಾಡಿಕೊಳ್ಬೇಕು, ಅದನ್ನು ಮಾಡಿಕೊಂಡು ಚೆನ್ನಾಗಿ ಮಾಡಿ ಹೊರಟಿದ್ದಾರೆ। ಆದ್ದರಿಂದ ಅದಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ನಾವು ಹೊರಗೆ ಬಂದಿದ್ದೀವಿ। ಸರ್, ಇವಾಗ ಜಾತಿ ಗಣತಿ ಬಗ್ಗೆ ವಿಶೇಷವಾಗಿ ಈ ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತು। ಸರ್, ವರದಿನ ತರಿಸ್ಕೊಳ್ಳಿಲ್ಲ, ಆದರೂ ಕೂಡ ಬಿಜೆಪಿಯಲ್ಲೂ ಒಂದು ಇದರಲ್ಲಿ ಅಸಮಾಧಾನ ಇದೆ, ಆಡಳಿತ ಪಕ್ಷದಲ್ಲೂ ಇದರಲ್ಲಿ ಅಸಮಾಧಾನ ಇದೆ। ನೀವು ಇದನ್ನು ಯಾವ ರೀತಿ ಜಾತಿ ಗಣತಿಯನ್ನು ನೀವು ಯಾವ ನೋಡಿ, ಜಾತಿ ಗಣತಿ ಮಾಡಿಸಿರ್ತಕ್ಕಂಥವರೇನೇ ಕಾಂಗ್ರೆಸ್ನವರು, ಅದರಲ್ಲಿ ಅನೇಕ ನ್ಯೂನತೆಗಳಿದೆ ಅಂತೇಳಿ ಎಲ್ಲರದ್ದು ಅಪವಾದ ಇದೆ। ಅದಕ್ಕೆ ಅವರು ಉತ್ತರ ಕೊಡದೇ ನಾವು ಮಾಡ್ತೇವೆ ಅಂತ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ। ಆದರೆ ಅವರ ಪಕ್ಷದ ಇದರಲ್ಲೇ ಕೂಡ ಅದು ಅನೇಕ ವ್ಯತ್ಯಾಸಗಳಿದೆ। ಮುಖಂಡರುಗಳು ಅನೇಕರು ಒಪ್ಪಿಲ್ಲ। ನಿನ್ನೆ AICC ಅಧ್ಯಕ್ಷರೇನು ಹೇಳಿದ್ದಾರೆ, DK ಶಿವಕುಮಾರ್ ಅವರೇ ಅದನ್ನು ಹೋಗ್ತಾ ಇಲ್ಲ ಅಂತೇಳಿ ಅವರೇನೆ ಅವರ ಮೇಲೆ ಆಪಾದನೆ ಮಾಡಿ ನಿನ್ನೆ ವರದಿಯಾಗಿದೆ। ಆದ್ದರಿಂದ ಅವರೇ ಕ್ಲಿಯರ್ ಇಲ್ಲ, ಬೇರೆ ಯಾರು ಕ್ಲಿಯರ್ ಮಾಡ್ತಾರೆ? ಮೊದಲು ಅವರಲ್ಲಿ ಕ್ಲಿಯರ್ ಆಗಬೇಕು, ಅದಾದ ಮೇಲೆ ತೀರ್ಮಾನಗಳಾಗಬೇಕು ಅನ್ನೋದು ನಮ್ಮ ವಾದ। ಸರ್, ನಿಮ್ಮ ಪಕ್ಷದಲ್ಲಿ ಕೋಆರ್ಡಿನೇಷನ್ ಕಡಿಮೆ ಇತ್ತು, ಸದನದಲ್ಲಿ ಕೋಆರ್ಡಿನೇಷನ್ ಕಡಿಮೆ ಇತ್ತು, ಪಕ್ಷದ ನಾಯಕರುಗಳೆಲ್ಲ ಸಮ್ಮತಿ ಎತ್ತಿರ್ತಿಲ್ಲ? ಇಲ್ಲ, ನಮ್ಮಲ್ಲಿ ಎಲ್ಲ ಕೋಆಪರೇಷನ್ನು ಇತ್ತು, ಕೋಆರ್ಡಿನೇಷನ್ನು ಇತ್ತು, ಭಾಳ ಚೆನ್ನಾಗಾಗಿದೆ। ವಿಶೇಷವಾಗಿ ವಿಧಾನ ಪರಿಷತ್ತಿನಲ್ಲಿ ನಾವು ಈ ಸಾರಿ ಎಲ್ಲ ಸಂದರ್ಭಕ್ಕಿಂತ ಹೆಚ್ಚು ಅಗ್ರೆಸಿವ್ ಆಗಿ ನಾವು ಇದನ್ನು ಮಾಡಿದ್ದೇವೆ। ಸರ್ಕಾರವನ್ನು ಎಲ್ಲೆಲ್ಲಿ ಕಿವಿ ಹಿಂಡಬೇಕು, ಎಲ್ಲಿ ಅವರನ್ನು ಸರಿದಾರಿಗೆ ತರಬೇಕು, ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೇವೆ। ನಿಮ್ಮನ್ನು ಒಂದುಗೂಡಿಸಲಿಕ್ಕೆ ಮತ್ತೆ ಯಡಿಯೂರಪ್ಪನವರು ಬರಬೇಕಾಯ್ತು। ಯಡಿಯೂರಪ್ಪನವರು ನಮ್ಮ ಪಕ್ಷದ ಮುಖಂಡರು, ಅವರು ಎಲ್ಲ ಕಡೆಯಲ್ಲೂ ಬರ್ತಾರೆ। ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಉತ್ಸಾಹವನ್ನು ಬರ್ತಕ್ಕಂಥದ್ದು ಸಹಜ। ಅದೇನೋ ಆಗೋಗಿದೆ, ಅದಕ್ಕೆ ಬಂದರು, ಅದೆಲ್ಲ ಇಲ್ಲ, ಅದೊಂದು ಪ್ರೊಟೆಸ್ಟ್ ನಡೀಬೇಕಾಗಿತ್ತು, ಅದಕ್ಕೆ ಬಂದು ಭಾಗವಹಿಸಿ ಹೋಗಿತ್ತು। ಸರ್, 2024ರ ಚುನಾವಣೆ ಬಿಜೆಪಿ ಯಾವ ರೀತಿ ತಯಾರಿ ನಡೆಸ್ತಾ ಇದೆ? 28 ಕ್ಷೇತ್ರಗಳನ್ನು ಗೆಲ್ಲತಕ್ಕಂಥ ಶಕ್ತಿ ಇದೆ। ಆ ರೀತಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಇವತ್ತು ಬೀದಿಗಿಳಿದಿದ್ದಾರೆ। ಮತ್ತೆ ಮೋದಿಯವರನ್ನು 24ರಲ್ಲಿ ಪ್ರಧಾನಮಂತ್ರಿ ಮಾಡಬೇಕು ಅಂತಕ್ಕಂಥ उत्साहाने ಹೊರಟಿದ್ದಾರೆ। ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡೋದು। येत्या विधान परिषद निवडणुकीमध्ये कर्नाटकातील 28 पैकी 28 जागा भाजप जिंकणार, पंतप्रधान नरेंद्र मोदी पुन्हा सत्तेवर येणार असल्याचा विश्वास त्यांनी व्यक्त केला आहे। महादेव पवार, केनन सिटी न्यूज, बेळगाव।